ಎಲ್ಲಿದೆ ಹಾಗಾದ್ರೆ ಹೈಕಮಾಂಡು? ಯಾರು ಪ್ರಮುಖರನ್ನ ಕರೆಸಿ ಮಾತುಕತೆ ಮಾಡಿ ಇವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ? ಸಿದ್ದರಾಮಯ್ಯ ಮುಂದುವರಿಯೋದಾದರೆ ಹೇಳಿ, ಇಲ್ಲ ಡಿ ಕೆ ಶಿವಕುಮಾರ್ ಆಗ್ತಾರೆ, ಇಲ್ಲ ದಲಿತ ಮುಖ್ಯಮಂತ್ರಿ ಆಗ್ತಾರೆ, ಹೇಳಿ. ಇವರು ಯಾರಿಗೂ ಅಡ್ಡ ಬರ್ತೀವಿ? ಎಲ್ಲರೂ ಹೇಳ್ತೀರಲ್ಲ, ಹೈಕಮಾಂಡ್ ಹೇಳಿದ ಮಾತು ನಾವು ಕೇಳ್ತೀವಿ. ಹಾಗಾದರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಖರ್ಗೆ ಇವರೆಲ್ಲ ಬಾಯಲ್ಲಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದಾರಾ? ಬಿಗಿಯಾಗಿ ಯಾರೊಬ್ಬರು ಹೇಳಿಬಿಟ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ ಅನ್ನೋಂಥ ಭಯನ? ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಬರ್ತಾ ಇರೋದು ದುಡ್ಡು ಕಟ್ಟಾಗತ್ತೆ ಅನ್ನೋಂಥ ಭಾವನೆ ನಿಮ್ಗೇನಾದ್ರು ಇದೆಯಾ? ಹೆಂಗಾರ ಬಡ್ದಾಡ್ಕೊಂಡಿರಲಿ ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ನಮಗೆ ಬರಬೇಕಾದಂಥ ಕಪ್ಪ ಬಂದರೆ ಸಾಕು ಅನ್ನೋಂಥ ಭಾವನೆ ಹೈಕಮಾಂಡಲ್ಲಿ ಇದೆಯಾ? ಪೂರ ನೊಂದೋಗ್ಯ ಇಡೀ ರಾಜ್ಯ ಜನ. ಯಾವಾಗ ಉತ್ತರ ಕೊಡಬೇಕು, ಚುನಾವಣೆ ಉತ್ತರ ಕೊಟ್ಕೋತಾರೆ, ಮಾತು ಬೇರೆ. ಆದರೆ ನಿಮ್ಮ ನಂಬಿಕೆಯನ್ನು ನೀವು ಉಳಿಸ್ಕೋಬೇಕಾದ ಕರ್ತವ್ಯ ಅಲ್ಲ ನಿಮ್ಮದು. ಯಾವ ದುಡ್ಡಿದೆಯೋ ಎಲ್ಲ ದುಡ್ಡು ತೊಗೊಳ್ತೀಯ. ದೇವಸ್ಥಾನದ ದುಡ್ಡು ತಗೊಂಡ್ರು, ದಲಿತರು, ಹಿಂದುಳಿದವ್ರದ್ದು ದುಡ್ಡು ತಗೊಂಡ್ರು. ನಾನು ನೀವು ಗ್ಯಾರಂಟಿ ಯಾಕೆ ಕೊಟ್ರಿ ಅಂತ ನಾನು ಕೇಳಲ್ಲ, ನಿಮಗೆ ಬಿಟ್ಟಿದ್ದದು. ಆದರೆ ಅಧಿಕಾರಕ್ಕೆ ಬಂದ ನಂತರ ಅಭಿವೃದ್ಧಿ ಕೆಲಸನೂ ನಿಮ್ಮದೇ ಕರ್ತವ್ಯ ಅಲ್ವಾ? ರಸ್ತೆ, ಚರಂಡಿ, ದೀಪ, ನೀರು, ಸಣ್ಣ ಸಣ್ಣ ಮನೆಗಳು, ಉದ್ಯೋಗ, ಹಾಹಾಕಾರ ಸೃಷ್ಟಿಯಾಗಿದೆ ಇಡೀ ರಾಜ್ಯದಲ್ಲಿ. ಕೊಲೆ, ಸುಲಿಗೆ ತಾಂಡವವಾಡ್ತಾ ಇದೆ. ಅದಕ್ಕೋಸ್ಕರ ಹೈಕಮಾಂಡ್ ಅವ್ರು ಹೇಳ್ತಾ ಇದ್ದಾರಲ್ಲ, ನಾನು ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗೆ, ಕಾಂಗ್ರೆಸ್ಸಿನ ರಾಜ್ಯದ ನಾಯಕರಿಗೆ ಒತ್ತಾಯ ನಾನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವರೇ ಸ್ಪಷ್ಟವಾಗಿ ಕೇಂದ್ರ ನಾಯಕರ ಮೇಲೆ ಹಾಕ್ಬಿಟ್ಟಿದ್ದಾರೆ. ಹೈಕಮಾಂಡ್ ಏನು ಹೇಳುತ್ತೋ ನಾವು ಕೇಳ್ತೀವಿ ಅಂತ. ನಾನು ಅದಕ್ಕೋಸ್ಕರ ಹೈಕಮಾಂಡ್ ಬದುಕಿದ್ರೆ ತಕ್ಷಣ ಇದನ್ನು ರಾಜ್ಯದ ಕಡೆ ಗಮನ ಹರಿಸಬೇಕು. ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಗೊಂದಲ ಏನಿದೆಯಲ್ಲ, ಇದನ್ನು ಪರಿಹಾರ ಮಾಡಿದ್ರೆ ಎಲ್ಲ ಅನುಕೂಲ ಆಗುತ್ತೆ. ಯಾರೋ ಶಾಸಕರು ವಿದೇಶಕ್ಕೆ ಹೋಗ್ತಾರೆ, ಇನ್ಯಾರೋ ಶಾಸಕರು 5 ಸ್ಟಾರ್ ಹೋಟ್ಲಲ್ಲಿ ಮೀಟಿಂಗ್ ಮಾಡ್ತಾರೆ. ಇದು ಪತ್ರಿಕೆ, ಟಿ ವಿನ ನೋಡ್ತಾ ಇರ್ಬೇಕು ಜನ.